ANMR ನ್ಯೂಸ್ಗೆ ಸ್ವಾಗತ. ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕೆ ಬೇಕಾದ ಅತ್ಯುತ್ತಮ ಗುಣಮಟ್ಟದ ಸಾಮಗ್ರಿಗಳು ಈಗ ಒಂದೇ ಸೂರಿನಡಿ ಲಭ್ಯ. ಚಿಂತಾಮಣಿಯ ವಿಜಯಲಕ್ಷ್ಮಿ ಸ್ಟೀಲ್ಸ್ ನಿಮ್ಮ ಮನೆ ಕಟ್ಟುವ ನಂಬಿಕಸ್ಥ ಪಾಲುದಾರ. ನಮ್ಮಲ್ಲಿ ಲಭ್ಯ ಅಲ್ಟ್ರಾಟೆಕ್ ಸಿಮೆಂಟ್, ಇಂಡಸ್ 555D TMT ಕಾಮಧೇನು ಮತ್ತು JSW TMT ಕಬ್ಬಿಣ, ಉತ್ತಮ ಗುಣಮಟ್ಟದ ರೂಫಿಂಗ್ ಶೀಟ್ಸ್ ಮತ್ತು ಸೆಕ್ಷನ್ ಐಟಮ್ಗಳು, ಆಸ್ಟ್ರಾಲ್ ಮತ್ತು ಆಶೀರ್ವಾದ್ ಪೈಪ್ಗಳು, ಏಷ್ಯನ್ ಪೇಂಟ್ಸ್ ಮತ್ತು ಬಿರ್ಲಾ ಓಪಸ್ ಪೇಂಟ್ಸ್, ಸೆಂಚುರಿ ಮತ್ತು ಗ್ರೀನ್ ಲ್ಯಾಂಪ್ ಪ್ಲೇವುಡ್ಸ್. ಇದಲ್ಲದೆ ಫೆವಿಕಾಲ್, ಹಾರ್ಡ್ವೇರ್, ಫಿಟ್ಟಿಂಗ್ಸ್, ಎಲೆಕ್ಟ್ರಿಕಲ್ ಐಟಮ್ಗಳು ಹಾಗೂ ಮನೆ ನಿರ್ಮಾಣಕ್ಕೆ ಬೇಕಾದ ಇನ್ನಿತರ ಸಾಮಗ್ರಿಗಳು ಅತ್ಯುತ್ತಮ ದರದಲ್ಲಿ ಲಭ್ಯ. ಉತ್ತಮ ಗುಣಮಟ್ಟ, ನಂಬಿಕಸ್ಥ ಸೇವೆ ಮತ್ತು ಸಮಂಜಸ ಬೆಲೆ ಇವೆಲ್ಲ ಒಂದೇ ಕಡೆ. ಹಿಂದೆ ಭೇಟಿ ಕೊಡಿ. ವಿಜಯಲಕ್ಷ್ಮಿ ಸ್ಟೀಲ್ಸ್, KSRTC ಬಸ್ ಡಿಪೋ ಎದುರು, ಬೆಂಗಳೂರು ರಸ್ತೆ, ಚಿಂತಾಮಣಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9845920725 ಅಥವಾ 9686666132ಗೆ ಸಂಪರ್ಕಿಸುವುದು. ಮುರುಘಮಲ್ಲದಲ್ಲಿ ಜೋರು ಮಳೆಗೆ ದರ್ಗಾ ಬಸ್ ನಿಲ್ದಾಣ ಜಲಾವೃತ, ಸಾರ್ವಜನಿಕರು ಪರದಾಟ. ಚಿಂತಾಮಣಿ ತಾಲೂಕಿನ ಹಿಂದೂ ಮುಸ್ಲಿಂ ಪವಿತ್ರ ಯಾತ್ರಾ ಸ್ಥಳವಾದ ಮುರುಘಮಲ್ಲ ದರ್ಗಾ ಪರಿಸರದಲ್ಲಿ ಸೋಮವಾರ ಸಂಜೆ ಬಿದ್ದ ಜೋರು ಮಳೆಗೆ ಇಡೀ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ದರ್ಗಾದ ಪ್ರಮುಖ ಬಸ್ ನಿಲ್ದಾಣದ ಆವರಣದಲ್ಲಿ ಮಳೆ ನೀರು ಸಂಪೂರ್ಣವಾಗಿ ನಿಂತು ಕೆರೆಯಂತಾಗಿದ್ದು, ಪ್ರಯಾಣಿಕರು ಮತ್ತು ಸ್ಥಳೀಯರು ತೀವ್ರ ತೊಂದರೆ ಅನುಭವಿಸುವಂತಾಗಿದೆ. ಸಂಜೆ ಸುರಿದ ಜೋರು ಮಳೆಯಿಂದಾಗಿ ರಸ್ತೆಗಳು ಜಲಾವೃತಗೊಂಡವು. ಸಮರ್ಪಕ ಕಾಲುವೆ ಹಾಗೂ ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ಮಳೆ ನೀರೆಲ್ಲವೂ ಹರಿದು ಬಂದು ನೇರವಾಗಿ ಬಸ್ ನಿಲ್ದಾಣವನ್ನು ಆವರಿಸಿಕೊಂಡಿದೆ. ಮುರುಘಮಲ್ಲ ದರ್ಗಾಕ್ಕೆ ಪ್ರತಿದಿನ ನೂರಾರು ಭಕ್ತರು ಮತ್ತು ಸಾರ್ವಜನಿಕರು ಬಂದು ಹೋಗುತ್ತಿರುತ್ತಾರೆ. ಆದರೆ ಬಸ್ ನಿಲ್ದಾಣದಲ್ಲಿ ಮೊಣಕಾಲುದ್ದ ನೀರು ನಿಂತಿರುವುದರಿಂದ ವೃದ್ಧರು, ಮಹಿಳೆಯರು ಮತ್ತು ಮಕ್ಕಳು ಬಸ್ ಹತ್ತಲು ಹಾಗೂ ಇಳಿಯಲು ಪರದಾಡುವಂತಾಯಿತು. ಪ್ರತಿ ಬಾರಿ ಮಳೆ ಬಂದಾಗಲೂ ಬಸ್ ನಿಲ್ದಾಣ ಪರಿಸ್ಥಿತಿ ಇದೇ ಆಗಿರುತ್ತದೆ. ನೀರು ಸರಾಗವಾಗಿ ಹರಿದು ಹೋಗಲು ಯಾವುದೇ ಸೂಕ್ತ ವ್ಯವಸ್ಥೆ ಇಲ್ಲ. ಇದರಿಂದಾಗಿ ವ್ಯಾಪಾರಸ್ಥರಿಗೂ ಮತ್ತು ದರ್ಗಾಗೆ ಬರುವ ಭಕ್ತಾದಿಗಳಿಗೆ ಭಾರಿ ಸಮಸ್ಯೆ ಆಗುತ್ತಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಶಾಶ್ವತ ಪರಿಹಾರ ಕಲ್ಪಿಸಬೇಕೆಂದು ಸ್ಥಳೀಯ ಸಾರ್ವಜನಿಕರು ಮತ್ತು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ವಾಹನ ಸವಾರರು ಜಲಾವೃತಗೊಂಡ ರಸ್ತೆಗಳಲ್ಲಿ ಸಂಚರಿಸಬೇಕಾದ ಅನಿವಾರ್ಯತೆ ಎದುರಾಗಿದ್ದು, ಸಂಚಾರ ದಟ್ಟಣೆ ಉಂಟಾಗಿತ್ತು. ಮುರುಘಮಲ್ಲ ಗ್ರಾಮ ಪಂಚಾಯಿತಿ ಮತ್ತು ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ನಿಂತ ನೀರನ್ನು ತೆರವುಗೊಳಿಸಲು ಹಾಗೂ ಚರಂಡಿ ಸ್ವಚ್ಛಗೊಳಿಸಲು ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ.